ಹಲೋ ಫ್ರೆಂಡ್ಸ್, ಇವತ್ತು ಎರಡೇ ಪದಾರ್ಥಗಳಿಂದ ಸಾಫ್ಟಾಗಿರುವಂಥ ಸಿಂಪಲ್ ಆಗಿರುವಂಥ ಒಂದು ದೋಸೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅರ್ಧ ಕೆ ಜಿ ತಿಂಡಿ ಅಕ್ಕಿ, 100 ಗ್ರಾಮು ಸಾಬುದಾನ ಅಂದರೆ ಸೀಮೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ರಾತ್ರಿಯೇ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಇಲ್ಲ ಅಂದರೆ ದೋಸೆ ಮಾಡೋಕ್ಕೆ 4-5 ಗಂಟೆ ಮೊದಲು ಕೂಡ ನೆನೆಸಿಟ್ರೂ ಆಗುತ್ತೆ. ಎರಡು ಚೆನ್ನಾಗಿ ನೀರು ಸೋರಿಸ್ಕೊಂಡು ಈ ಥರ ಅಕ್ಕಿ ಮತ್ತು ಸೀಮೆ ಅಕ್ಕಿ ಎರಡನ್ನೂ ಗಟ್ಟಿಯಾಗಿ ರುಬ್ಕೊಳ್ಬೇಕು ಫಸ್ಟು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೈಸಾಗಂಗೆ ರುಬ್ಕೊಳ್ಬೇಕು. ಎಲ್ಲ ಅಕ್ಕಿ ಮತ್ತು ಸೀಮೆ ಅಕ್ಕಿ ಒಟ್ಟಿಗೆ ರುಬ್ಬಿಟ್ಕೊಂಡಿದ್ದೀನಿ. ದಿನ ಬೆಳಗ್ಗೆ ನಮಗೆ ತಿಂಡಿದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಲ್ವ, ಏನು ಮಾಡಬೇಕು ಅಂತ. ಬೆಳಗ್ಗೆ ಎದ್ಮೇಲೂ ಕೂಡ ಈ ಥರ ನೆನೆಸಿಟ್ಕೊಂಡು ಒಂದು 6 ಗಂಟೆ ಹಂಗೆ ನೆನೆಸಿದ್ರೂ 10 ಗಂಟೆ ಹೊತ್ತಿಗೆ ತಿಂಡಿಗೆ ರೆಡಿ ಆಗುತ್ತೆ ಹಿಟ್ಟು. ಬೆಳಗ್ಗೆ ಹೊತ್ತು ಹರಿಬರಿನಲ್ಲಿ ಟೈಮ್ ಸಾಕಾಗಲ್ಲ ಅಂದರೆ ಈ ಥರ ರಾತ್ರಿ ಹೊತ್ತು ನೆನೆಸಿಟ್ಕೊಂಡ್ರು ಮಾಡ್ಬೋದು. ಈಗ ದೋಸೆ ಹಿಟ್ಟು ರುಬ್ಬಿರೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾವಲಿ ಚೆನ್ನಾಗಿ ಕಾಯಿಸಿ ಅದರಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ತುಂಬ ಟೈಮ್ ಬೇಕಾಗಲ್ಲ ಈ ದೋಸೆ ಮಾಡೋದಕ್ಕೆ. ಈ ಥರ ಎಣ್ಣೆ ಹಾಕ್ತೆ ಮಾಡಿದ್ರೆ ಗರ್ಗರಿಯಾಗಿ ಬರುತ್ತೆ. ಸಾಫ್ಟಾಗಿ ಬೇಕು ಅಂದರೆ ಈಗ ದೋಸೆ ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿದ್ರೆ ಸಾಫ್ಟಾಗಿ ಬರುತ್ತೆ. ಇದನ್ನು ಮಾಡಿಟ್ಕೊಂಡು 2-3 ಗಂಟೆ ಕಾಲ ಆದರೂ ತಿನ್ಬೋದು. ಅದು ಹಾಗೇ ಇರುತ್ತೆ, ಟೆಕ್ಸ್ಚರು ಗಟ್ಟಿಯಾಗಲ್ಲ. ಮೆಂತ್ಯ, ಅವಲಕ್ಕಿ, ಅನ್ನ, ಉದ್ದಿನಬೇಳೆ ಏನು ಹಾಕದೆ ಬರೀ ಅಕ್ಕಿ ಮತ್ತು ಸೀಮೆ ಅಕ್ಕಿಯಿಂದ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. 2-3 ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ದಿಢೀರಂತ ಇನ್ಸ್ಟಂಟ್ ದೋಸೆ, ಸಿರಿಧಾನ್ಯಗಳ ದೋಸೆ, ಮಸಾಲೆ ದೋಸೆ, ಈರುಳ್ಳಿ ದೋಸೆ ಮತ್ತು ಅಕ್ಕಿ, ಅನ್ನ, ಒಂದೇ ಸ್ಪೂನ್ ಮೆಂತ್ಯ ಹಾಕಿ ಮಾಡಿರುವಂಥ ಸೆಟ್ ದೋಸೆ, ಚಟ್ನಿ ಪುಡಿ ಹಾಕಿ ಮಾಡಿರುವಂಥ ಓಪನ್ ದೋಸೆ ಎಲ್ಲ ರೆಸಿಪಿಗಳ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ನೋಡಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ಕಾಯಿ ಚಟ್ನಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ. ಇದು ಮಟನ್ ಮತ್ತು ಚಿಕನ್ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ದೋಸೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.